ಹಲೋ, ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ 2ನೇ ಸಂಕಲನಾತ್ಮಕ ಪರೀಕ್ಷೆಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಪೇಪರ್ ಯಾವ ರೀತಿ ತೆಗೆಯೋದು ಅನ್ನೋದನ್ನು ನೋಡೋಣ. ಕ್ಲಾಸ್ 9th ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2025, ಸಬ್ಜೆಕ್ಟ್ ಕೋಡ್ 31E, ಮಾರ್ಕ್ಸ್ 80. ಅಂದರೆ 9ನೇ ತರಗತಿಯವರೆಗೆ 80 ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಟೈಮ್ 3 hours, ಸಮಯ 3 ಗಂಟೆ. ನೋಡಿ, ಮೊದಲನೇದಾಗಿ ಫಸ್ಟ್ 4 alternatives are given for the each of the following questions or incomplete sentence. One of them is correct and most appropriate. Write the complete answer along with its letter of alphabet ಅಂತ ಇದೆ. ಇವು 1 ಮಾರ್ಕ್ಸಿನ ಕ್ವಶನ್ಸು, 4 ಕ್ವಶನ್ಸ್ ಇರುತ್ತೆ. First question, choose the language function for the underlined sentence. ನೋಡಿ, ಇಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಯಾವುದು ಅಂತ ಗುರುತಿಸಬೇಕು. ರಾಮು, ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್? ರವಿ, ಎಸ್ ಆಫ್ ಕೋರ್ಸ್. ನೋಡಿ, ಅಂಡರ್ಲೈನ್ ಇಲ್ಲಿ ಮಾಡಿದ್ದಾರೆ. ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತ. ಇದು ಇನ್ಸ್ಟ್ರಕ್ಷನ್, ಸಜೆಷನ್, ಆರ್ಡರ್ ಆರ್ ಪರ್ಮಿಷನ್ ಅನ್ನೋದನ್ನು ನಾವು ಇಲ್ಲಿ ಬರೀಬೇಕು. ನೋಡಿ, ಇದಕ್ಕೆ ಸರಿಯಾದ ಉತ್ತರ ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತ ಇದೆ. ಅಂದರೆ ಇದು ಪರ್ಮಿಷನ್ ಕೇಳೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪರ್ಮಿಷನ್. ಶೀಸ್ ಸ್ಲೀಪಿಂಗ್. ನೋಡಿ, ಶೀಸ್ ಸ್ಲೀಪಿಂಗ್, ಇದಕ್ಕೆ ನಾವು ಕರೆಕ್ಟ್ ಕ್ವಶನ್ ಟ್ಯಾಗನ್ನು ಮಾಡಿದಾಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದು ಈಸ್. ಹೆಲ್ಪಿಂಗ್ ವರ್ಬ್ ಇದ್ದರೆ ನಾವು ಹೆಲ್ಪಿಂಗ್ ವರ್ಬ್ ಮೂಲಕ ನಾವು ಕ್ವಶನ್ ಟ್ಯಾಗನ್ನು ಮಾಡ್ತೀವಿ. ಹಾಗೆಯೇ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾವು ಹಾಗಾಗಿ ನೆಗೆಟಿವ್ ಮಾಡಬೇಕು. ಇದಕ್ಕೆ ನಾವು ಸರಿಯಾಗಿ ಕ್ವಶನ್ ಟ್ಯಾಗನ್ನು ಮಾಡಿದಾಗ ಈಸಂಟ್ ಶೀ ಅಂತ ಆನ್ಸರ್ ಆಗುತ್ತೆ. ಇಲ್ಲಿ ಈಸಂಟ್ ಶೀ ಇರೋದು ಆಪ್ಷನ್ ಸಿ, ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ರೀಡ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಇದೆ. ಐ ಲೈಕ್ ಟು ಡ್ರಿಂಕ್ ಟೀ. ಇನ್ಫಿನಿಟಿವ್ ಯಾವಾಗಿದ್ರೂ ಟು ಜೊತೆ ವರ್ಬ್ ಬಂದಿರುತ್ತೆ. ಹಾಗಾಗಿ ಇಲ್ಲಿ ಈ ಸೆಂಟೆನ್ಸಲ್ಲಿ ವರ್ಬ್ ಇರೋದು ಡ್ರಿಂಕ್, ಹಾಗೆಯೇ ಟು ಡ್ರಿಂಕ್. ನೋಡಿ, ಟು ಡ್ರಿಂಕ್ ಇರುವುದು ಒಂದು ಲೈಕ್ ಟು ಡ್ರಿಂಕ್ ಟೀ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ಟು ಡ್ರಿಂಕ್. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇಫ್ ಕ್ಲಾಸ್ ಅಂತ ಇದೆ. ನಾವಿಲ್ಲಿ ಇಫ್ ಕ್ಲಾಸ್, ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಅಬೌಟ್ ದ ಮೊಬೈಲ್. ನೋಡಿ, ಇಲ್ಲಿ ಇಫ್ ಐ ಹ್ಯಾಡ್ ಅಂತ ಇದೆ, ಇದು ಥರ್ಡ್ ಮೇನ್ ಕ್ಲಾಸಲ್ಲಿ ಬರುತ್ತೆ. ಹಾಗಾಗಿ ಇದಕ್ಕೆ ಆನ್ಸರು ಐ ವುಡ್ ಹ್ಯಾವ್ ಬೌಟ್ ದ ಮೊಬೈಲ್. ಇದಕ್ಕೆ ಮೇನ್ ಕರೆಕ್ಟ್ ಆನ್ಸರು ವುಡ್ ಹ್ಯಾವ್. ಇನ್ನು ನೆಕ್ಸ್ಟ್ ಇರೋದು ಡೂ ಆ್ಯಸ್ ಡೈರೆಕ್ಟೆಡ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಇದೆ. ಐ ಬೌಟ್ ಡ್ಯಾಶ್ ಫೇರ್ ಆಫ್ ಶೂಸ್. ನೋಡಿ, ಇಲ್ಲಿ ಆರ್ಟಿಕಲ್ ಎ ಆ್ಯನ್ ಮತ್ತು ದ ಇರುತ್ತೆ. ಅದರಲ್ಲಿ ಯಾವ್ದು ಬರುತ್ತೆ ಅಂದರೆ ಅ. ಐ ಬೌಟ್ ಅ ಫೇರ್ ಆಫ್ ಶೂಸ್, ಒಂದು ಜೊತೆ. ಇಲ್ಲಿ ಶೂಸ್ ಇರೋದಲ್ಲ, ಒಂದು ಜೊತೆ, ಹಾಗಾಗಿ ಆನ್ಸರ್ ಈಸ್ ಎ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್. ನೋಡಿ, ಪ್ರಿಪೋಸಿಷನ್ ನಾವು ಫಿಲ್ ಮಾಡಬೇಕು. ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರು ಮೈ ಬುಕ್ ಈಸ್ ಇನ್ ದ ಬ್ಯಾಗ್, ಅಂದರೆ ಬ್ಯಾಗ್ ಒಳಗಡೆ ಬುಕ್ ಇದೆ ಅಂತ ಅರ್ಥ. ಮೈ ಬುಕ್ ಈಸ್ ಇನ್ ದ ಬ್ಯಾಗ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರ್ ಅಂತ ಇದೆ. ಲಿಂಕಿಂಗ್ ವರ್ಡ್ ಹಾಕಿ ನಾವು ಫಿಲ್ ಮಾಡಬೇಕು. ಅರುಣ್ ಡ್ಯಾಶ್ ವರುಣ್ ಆರ್ ಗುಡ್ ಫ್ರೆಂಡ್ಸ್ ಅಂತ ಇದೆ. ಇಲ್ಲಿ ಅರುಣ್ ಆ್ಯಂಡ್ ವರುಣ್ ಆರ್ ಗುಡ್ ಫ್ರೆಂಡ್ಸ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಅಂತ ಇದೆ. ನೋಡಿ, ದ ನೋವೆಲ್ ಡ್ಯಾಶ್ ರಿಟರ್ನ್ ಇನ್ 1970. ನೋಡಿ, ಇದು ಸೆಂಟೆನ್ಸ್ ಇರೋದು ಫಾಸ್ಟ್ ಟೆನ್ಸಲ್ಲಿ. ನೋಡಿ, ರಿಟರ್ನ್ ಹಾಗೆಯೇ 1970. ಹಾಗಾಗಿ ಇಲ್ಲಿ ವರ್ಬ್ ಯಾವ್ದು ಬರುತ್ತೆ ಅಂದರೆ ದಿಸ್ ನಾವೆಲ್ ವಾಸ್ ರಿಟರ್ನ್ ಇನ್ 1970. ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಅನ್ ಆನ್ಸರ್ ಅಂತ ಇದೆ. ಇಲ್ಲಿ ಸೆಂಟೆನ್ಸ್ ಇರೋದು ರಮ್ಯಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. ಹಾಗೆಯೇ ಇಲ್ಲಿ ನೋಡಿ, ರಮ್ಯಾಗೆ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾಗಿ ಈ ವರ್ಡ್ ಆನ್ಸರ್ ಬರುವಾಗೆ ನಾವು ಕ್ವಶನ್ ಮಾಡಬೇಕು. ಇದಕ್ಕೆ ಸರಿಯಾಗಿ ಕ್ವಶನ್ ಮಾಡಿದಾಗ ಹೂ ಈಸ್ ಅ ಬ್ಯೂಟಿಫುಲ್ ಗರ್ಲ್, ಯಾರು
ಸುಂದರವಾಗಿ ಕಾಣುವಂಥ ಹುಡುಗಿ ಅಂತ ನಾವು ಕ್ವಶನ್ ಮಾಡ್ಬೋದು. ರಮ್ಯಾ ಈಸ್ ಅ ಬ್ಯೂಟಿಫುಲ್ ಗರ್ಲ್. ನೆಕ್ಸ್ಟ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ಇನ್ ದ ಕಾಲಮ್ ಬಿ ಅಂತ ಇದೆ. ನಾವು ಇಲ್ಲಿ ಕೊಲೊಕೇಟಿವ್ ವರ್ಡ್ಸ್ ಕೊಟ್ಟಿದ್ದಾರೆ. ಸನ್, ಸನ್ ಜೊತೆ ಹೊಂದುವಂಥ ಜೋಡಿ ಪದವನ್ನು ನಾವು ನೋಡಬೇಕು. ಮೂನ್, ಸ್ಟಾರ್, ಫ್ಲವರ್, ಸನ್ ನೋಡಿ. ಹಾಗಾಗಿ ಇದು ಇಲ್ಲಿ ಏನಾಗುತ್ತೆ ಅಂದರೆ ಸನ್ ಫ್ಲವರ್, ಸನ್ ಫ್ಲವರ್. ನೆಕ್ಸ್ಟ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್. ದ ರೋಸ್ ಈಸ್ ಡ್ಯಾಶ್ ಫ್ಲವರ್. ಇಲ್ಲಿ ಬ್ಯೂಟಿ ಅನ್ನುವಂಥದ್ದೊಂದು ನಮಗೆ ಕ್ಲೂ ಕೊಟ್ಟಿದ್ದಾರೆ. ನಾವು ಇದನ್ನು ಪ್ರಿಫಿಕ್ಸ್ ಆ್ಯಡ್ ಮಾಡಿ ದ ರೋಸ್ ಈಸ್ ಬ್ಯೂಟಿಫುಲ್ ಫ್ಲವರ್ ಅಂತ ಬರಿಬೇಕು. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables. ಇಲ್ಲಿ ನಮಗೆ ಸಿಲೇಬಲ್ ವರ್ಡ್ಸ್ ಕೇಳಿದ್ದಾರೆ. ಡೇಟ್, ಕೀಪ್, ಕ್ಯಾಂಟೀನ್, ಡಿಮೆನ್ಷನ್ ನೋಡಿ. ಡೇಟ್ ಅನ್ನುವಂಥದ್ದು 1 syllable. ಕೀಪ್ ಅನ್ನುವಂಥದ್ದು 1 syllable. ಕ್ಯಾಂಟೀನ್ ನೋಡಿ, ಇದು 2 syllables. ಹಾಗೆಯೇ ಡಿಮೆನ್ಷನ್ ಇದು 3 syllable ವರ್ಡ್ ಆಗುತ್ತೆ. ಇದಕ್ಕೆ ಆನ್ಸರ್ ಕ್ಯಾಂಟೀನ್. ನೆಕ್ಸ್ಟ್ ನೋಡಿ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಇಲ್ಲಿ ಸೆಂಟೆನ್ಸ್ ಕೊಟ್ಟಿರೋದು ಹಿ ಲೈಕ್ಸ್ ದ ಚಾಕ್ಲೇಟ್ ನೋಡಿ. ಹಿ ಲೈಕ್ಸ್ ದ ಚಾಕ್ಲೇಟ್ನ ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕು. ಇದಕ್ಕೆ ಆನ್ಸರು ದ ಚಾಕ್ಲೇಟ್ ಈಸ್ ಲೈಕ್ಡ್ ಬೈ ಹಿಮ್. ಇಲ್ಲಿ ಲೈಕ್ಸ್ ಅಂತ ಇದೆ, ಇದು ಟೆನ್ಸಸ್ ನೋಡಿಕೊಂಡು ನಾವು ಕರೆಕ್ಟ್ ಮಾಡಬೇಕು ನೋಡಿ. ಇದಕ್ಕೆ ಆನ್ಸರು ದ ಚಾಕ್ಲೇಟ್ ಈಸ್ ಲೈಕ್ಡ್ ಬೈ ಹಿಮ್. ಇದಿದ್ದು ಹಿಮ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಹೋಮೋಫೋನ್ ಅಂತ ಇದೆ ನೋಡಿ. ರಂಜಿತ್ ಈಸ್ ಮೈ ಡ್ಯಾಶ್ ಫ್ರೆಂಡ್. ಡೀರ್ ಆರ್ ಡಿಯರ್ ನೋಡಿ. ಇಲ್ಲಿ ಹೋಮೋಫೋನ್ಸ್ ಅಂತಂದರೆ ಸೌಂಡ್ ಸೇಮ್ ಆಗಿರುತ್ತೆ ಅಥವಾ ಅದರ ಮೀನಿಂಗು ಡಿಫ್ರೆಂಟ್ ಆಗಿರುತ್ತೆ. ಸೌಂಡ್ಸ್ ಸೇಮ್ ಆಗಿರುತ್ತೆ. ಡಿಯರ್ ಇದು ನೋಡಿ. ರಂಜಿತ್ ಈಸ್ ಮೈ ಡಿಯರ್ ಫ್ರೆಂಡ್. ಇಲ್ಲಿ ಆನ್ಸರು ಡಿಯರ್. ನೆಕ್ಸ್ಟ್, ಚೇಂಜ್ ಇಂಟು ಕಂಪೇರಿಟಿವ್ ಡಿಗ್ರಿ ಅಂತ ಇದೆ. ನೋ ಅದರ್ ಎನಿಮಲ್ ಈಸ್ ಆ್ಯಸ್ ಬಿಗ್ ಆ್ಯಸ್ ದ ಎಲಿಫೆಂಟ್. ಇದನ್ನು ನಾವು ಕಂಪೇರಿಟಿವ್ ಡಿಗ್ರಿಯನ್ನಾಗಿ ನಾವು ಕನ್ವರ್ಟ್ ಮಾಡಬೇಕು. ಇದಕ್ಕೆ ಕರೆಕ್ಟ್ ಆನ್ಸರು ದ ಎಲಿಫೆಂಟ್ ಈಸ್ ಬಿಗ್ಗರ್ ದೆನ್ ಎನಿ ಅದರ್ ಎನಿಮಲ್. ದ ಎಲಿಫೆಂಟ್ ಈಸ್ ಬಿಗ್ಗರ್ ದೆನ್ ಎನಿ ಅದರ್ ಎನಿಮಲ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಇದೆ. ಆಕಾಶ್ ಈಸ್ ಅನ್ ಇಂಟೆಲಿಜೆಂಟ್ ಬಾಯ್. ಇಲ್ಲಿ ಅಂಡರ್ಲೈನ್ ಇರೋದು ಇಂಟೆಲಿಜೆಂಟ್ ವರ್ಡ್ಗೆ. ಈ ಇಂಟೆಲಿಜೆಂಟ್ ಅನ್ನೋದು ಅಡ್ವರ್ಬ್. ಹಾಗಾಗಿ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದು ಬರುತ್ತೆ? ಅಡ್ವರ್ಬ್. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಶೀಟ್ ಅಂತ ಇದೆ. ರಾಜು ಆ್ಯಂಡ್ ಮನಿ ಗೋ ಟು ವಾಚ್ ಅ ಮೂವಿ. ದಿ ವಾಚ್ಡ್ ಬ್ಯೂಟಿಫುಲ್ ಮೂವಿ ಲಾಸ್ಟ್ ಸಂಡೇ. ಇಲ್ಲಿ ಏನು ಮಿಸ್ಟೇಕ್ಸ್ ಇದೆ ಕೊಟ್ಟಿದ್ದಾರೆ ನೋಡಿ. ಯೂಸ್ ಕ್ಯಾಪಿಟಲ್ ಲೆಟರ್, ಹಾಗೆಯೇ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂದರೆ ಕ್ಯಾಪಿಟಲ್ ಲೆಟರ್ ಬರಬೇಕಾಗಿರೋದು ಸ್ಮಾಲ್ ಲೆಟರ್ ಆಗಿದೆ. ನಾವು ಅದನ್ನು ಕರೆಕ್ಟ್ ಮಾಡಬೇಕು ನೋಡಿ. ಎಲ್ಲಾಗಿದೆ? ರಾಜು ನೋಡಿ. ಸ್ಟಾರ್ಟಿಂಗ್ ನೇಮ್ ಆಫ್ ಅ ಪರ್ಸನ್ ಫಸ್ಟ್ ಲೆಟರು ಕ್ಯಾಪಿಟಲ್ ಬರಬೇಕು. ಇಲ್ಲಿ ಸ್ಮಾಲ್ ಆಗಿದೆ, ಹಾಗಾಗಿ ಇಲ್ಲಿ ಆರ್ ಕ್ಯಾಪಿಟಲ್ ಬರಬೇಕು. ಹಾಗೆಯೇ ವರ್ಬಲ್ ಮಿಸ್ಟೇಕ್, ರಾಜು ಆ್ಯಂಡ್ ಮನಾಲಿ ಗೋ ಟು ವಾಚ್ ಅ ಮೂವಿ ಅಂತ ಇದೆ. ಇಲ್ಲಿ ನೋಡಿ, ಈ ಗೋ ಇದ್ದಿದ್ದು ವೆಂಟ್ ಆಗಬೇಕು. ರಾಜು ಆ್ಯಂಡ್ ಮನಿ ವೆಂಟ್ ಟು ವಾಚ್ ಅ ಮೂವಿ. ಇದನ್ನು ನಾವು ಕರೆಕ್ಟಾಗಿ ಮಾಡಿ ಮತ್ತೆ ಈ ಸೆಂಟೆನ್ಸನ್ನು ಬರೀಬೇಕು. ನೆಕ್ಸ್ಟ್, ಇದಕ್ಕೆ 2 ಅಂಕಗಳಿರುತ್ತೆ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್ ಅಂತ ಇದೆ. ಇವು 2 ಅಂಕದ ಪ್ರಶ್ನೆಗಳು. ಫಸ್ಟ್ ಕ್ವಶನ್ ಇರೋದು, ವಾಟ್ ವೇರ್ ದ 3 questions ಆಫ್ ದ ಕಿಂಗ್. ವಾಟ್ ವೇರ್ ದ 3 questions ಆಫ್ ದ ಕಿಂಗ್. ಇದಕ್ಕೆ ಆನ್ಸರು ನಿಮಗೆಲ್ಲ ಗೊತ್ತಿರುತ್ತೆ. ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್, ವೈ ಈಸ್ ಭಗತ್ ಸಿಂಗ್ ರಿಮೆಂಬರ್ಡ್ ಈವನ್ ಟುಡೇ. ಇದಕ್ಕೆಲ್ಲ ಆನ್ಸರ್ ಬೇಕಾಗಿದ್ರೆ ನಾವು ವಿಡಿಯೋನ ಕೊನೆಯಲ್ಲಿ ನಾನು ಆನ್ಸರ್ನ ಇದಕ್ಕೆ ಹಾಕಿರ್ತೀನಿ, ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ಅಕಾರ್ಡಿಂಗ್ ಟು ಡಾಕ್ಟರ್ ಕಲಾಂ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಟು ಬಿಕಮ್ ಅ ವಿನ್ನರ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್, ವಾಟ್ ಕೈಂಡ್ ಆಫ್ ಅ ಜಸ್ಟಿಸ್ ಈಸ್ ಡೆಡ್ ಅಕಾರ್ಡಿಂಗ್ ಟು ದ ಪೊಯೆಟ್. 23. Why Aruna Asaf Ali confirm as non-conformist, or what did the simple woman say to the
ಕಿಂಗ್ ಅಂತ ಇದೆ. ಇದು ಸಪ್ಲಿಮೆಂಟರಿ ರೀಡಿಂಗಲ್ಲಿ ಬರೋದು. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ರಂಜಿ ಲೂಸ್ ಹೀಸ್ ಬ್ಯಾಟ್ ಆರ್ ಹೌ ಡಿಡ್ ಟಾಮ್ ಫೀಲ್ ಆನ್ ಮಂಡೇ ಮಾರ್ನಿಂಗ್? ಇಷ್ಟು 2 ಅಂಕದ ಪ್ರಶ್ನೆಗಳು. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 4 to 5 ಸೆಂಟೆನ್ಸ್ ಈಚ್. ಇವು 3 ಅಂಕದ ಪ್ರಶ್ನೆಗಳು, 2 ಇರುತ್ತೆ. ನರೇಟ್ ದ ಪಪಾಯ ಟ್ರೀ ಇನ್ಸಿಡೆಂಟ್ ಆಫ್ ಕಪಿಲ್ಸ್. ಇದು ಕಪಿಲ್ ದೇವರ ಲೆಸನ್ ಇಂದ ಬಂದಿರೋದು. ನೆಕ್ಸ್ಟ್, ರೈಟ್ ಹೌ ದ ಪೋಯೆಟ್ ಡಿಸ್ಕ್ರೈಬ್ ವಂಡರ್ಫುಲ್ ವರ್ಡ್ಸ್. ವಂಡರ್ಫುಲ್ ವರ್ಡ್ಸ್ ಪೋಯಮ್ನ ನಾವು ಸಮರಿ ಬರಿಬೇಕಾಗತ್ತೆ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ RC ಕ್ವಶನ್ಸ್ ಇದೆ, 3 ಮಾರ್ಕ್ಸ್ ಇರುತ್ತೆ. 4 ಕ್ವಶನು 12 ಅಂಕಗಳು. ಫಸ್ಟ್ 27th ಕ್ವಶನ್ ನಂಬರ್, ಯುವರ್ ಆರೋಸ್ ಕಾಂಟ್ ಟಚ್ ಮೀ. ಹೂ ವಾಸ್ ದ ಸ್ಪೀಕರ್? ಹೂ ವಾಸ್ ಯುವರ್ ರೆಫರ್ಡ್ ಹಿಯರ್? ವೈ ವಾಸ್ ಹಿ ಶೂಟಿಂಗ್ ಆರೋಸ್? ಇದಕ್ಕೆ ನಾವು ಆನ್ಸರ್ಸ್ನ ಬರಿಬೇಕು. ನೆಕ್ಸ್ಟ್, ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಟು ಹಿಮ್ ಅಂತ ಇದೆ ನೋಡಿ. ಇದು ಜಸ್ಟಿಸ್ ಅಬೌವ್ ಸೆಲ್ಫ್ ಲೆಸನ್ ಎಂದು. ಹೂ ಸೆಡ್ ದಿಸ್? ಹೂ ಈಸ್ ಹಿಮ್ ರೆಫರ್ ಟು? ವೈ ದ ಸ್ಪೀಕರ್ ನಾಟ್ ಗೋ ಅಗೇನ್ಸ್ಟ್ ಹಿಮ್? ಇಲ್ಲಿ ಕ್ವಶನ್ಸ್ ಇವೆ, ಅದಕ್ಕೆ ಆನ್ಸರ್ ಬರೀಬೇಕು. ನೆಕ್ಸ್ಟ್, ಯು ಕಾಲ್ ಮೀ ಫ್ರೆಂಡ್ ಆ್ಯಂಡ್ ಡೋಂಟ್ ಸೇ ಗೆಟ್ ಔಟ್ ಡಾಗ್ ಅಂತ ಇದೆ. Who is the speaker? What does you refer to? Why the speaker came there? You questions. Next, the tent is mine, but no more than it is God's. The statement. This statement alli question. Whose is the speaker? Who did it was said to? What does it tells about the speaker? You RC questions. ನೆಕ್ಸ್ಟ್ ಇರೋದು ಒಂದು ಪ್ರೊಫೈಲ್ ರೈಟಿಂಗ್ನ ನಿಮಗೆ ಕೊಟ್ಟಿದ್ದಾರೆ. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಆಫ್ ಆಶಾ. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದಕ್ಕೆ 3 ಅಂಕಗಳು ಇರುತ್ತವೆ. ಇಲ್ಲಿ ನಮಗೆ ಅವರ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ನಾವು ಇದನ್ನು ಪ್ಯಾರಾಗ್ರಾಫ್ ಮಾಡಿ ಅವರ ಪ್ರೊಫೈಲನ್ನು ಬರೀಬೇಕು. ಬರ್ತ್ ಡೇಟ್, ಬರ್ತ್ ಪ್ಲೇಸ್, ಅಕ್ಯುಪೇಷನ್, ವರ್ಕಿಂಗ್ ಎಕ್ಸ್ಪೀರಿಯನ್ಸ್, ಅವಾರ್ಡ್, ಹಾಗೆಯೇ ಹಾಬೀಸ್. ನಾವು ಇದನ್ನು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕು. ಇದಕ್ಕೆ ಆನ್ಸರ್ ಬೇಕಾದರೆ ನಾವು ವಿಡಿಯೋನಲ್ಲಿ ಕೊನೆಯಲ್ಲಿ ಇದಕ್ಕೆ ಆನ್ಸರನ್ನು ನಾನು ಅಟ್ಯಾಚ್ ಮಾಡಿರ್ತೀನಿ. ನೆಕ್ಸ್ಟ್, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತ ಇದೆ. ಇಲ್ಲಿ ಸ್ಟೋರಿ ಡೆವಲಪ್ ಮಾಡಬೇಕು. ಇದಕ್ಕೆ 3 ಅಂಕಗಳಿರುತ್ತೆ ನೋಡಿ. ಸ್ಟೋರೀಸ್ಗೆ ನಮಗೆ ಕ್ಲೂಸನ್ನ ಕೊಟ್ಟಿರ್ತಾರೆ. ದ ಹೇರ್, ಟೊರಟೈಸ್, ವೇರ್ ಫ್ರೆಂಡ್ಸ್ ಅಂದರೆ ಗೊತ್ತಾಗ್ಬಿಡ್ತು ನಮಗೆ ಇದು ಯಾವ ಸ್ಟೋರಿ ಅಂತ. ದ ಹೇರ್ ಆ್ಯಂಡ್ ಟೊರಟೈಸ್, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆಮೆ ಮತ್ತು ಮೊಲದ ಕತೆ. ಹೇರ್ ಮೇಡ್ ಫನ್, ದ ಟೊರಟೈಸ್, ಚಾಲೆಂಜ್, ರೇಸ್, ಹೇರ್ ರನ್ ಫಾಸ್ಟ್, ಟೊರಟೈಸ್ ಸ್ಲೋ, ಹೇರ್ ಟು ಕ್ರೆಸ್ಟ್, ಸ್ಲೆಪ್ಟ್ ಅಂಡರ್ ಟ್ರೀ, ಟೊರಟೈಸ್ ಮೂವಿಂಗ್ ಸ್ಲೋಲಿ, ಟೊರಟೈಸ್ ಆನ್ ದ ರೇಸ್. ಇದನ್ನ ಉಪಯೋಗಿಸ್ಕೊಂಡು ನಾವು ಈ ಸ್ಟೋರಿನ ಡೆವಲಪ್ ಮಾಡಬೇಕಾಗತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ಕತೆ, ಹಾಗಾಗಿ ಏನೂ ತೊಂದರೆ ಆಗೋದಿಲ್ಲ. ನೀವು ಹೆಲ್ಪಿಂಗ್ ವರ್ಡ್ಸ್ ಮತ್ತು ಸ್ವಲ್ಪ ಸೆಂಟೆನ್ಸ್ನ ಆ್ಯಡ್ ಮಾಡಿ ಈ ಸ್ಟೋರಿನ ಮುಗಿಸ್ಬೇಕು. ಹಾಗೆಯೇ ಕೊನೆಯದಾಗಿ ಮಾರಲ್ನ ಕೂಡ ಬರೀಬೇಕು. ಇನ್ನು ನೆಕ್ಸ್ಟ್ ಇರೋದು, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್ ಅಂತ ಇದೆ. ಈ ಚಿತ್ರವನ್ನು ನೋಡಿ, ಈ ಚಿತ್ರದಲ್ಲಿ ಏನು ನಡೀತಾ ಇದೆ, ಇದು ಯಾವ ಸನ್ನಿವೇಶ ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀಬೇಕು. ಇದಕ್ಕೂ ಕೂಡ 3 ಅಂಕಗಳು ಇರುತ್ತೆ. ಇನ್ನು ನೆಕ್ಸ್ಟ್ ಇರೋದು ಕೋಟ್ ಫ್ರಮ್ ಮೆಮೊರಿ, ಮೆಮೊರೈಸೇಷನ್ ಪೋಯಮ್ನ ಕೊಟ್ಟಿರ್ತಾರೆ. ದೇರ್ ಆರ್ ಗ್ರೇನ್ಸ್ ಫಾರ್ಮ್ ಅವರ್ ಹಾರ್ಟ್ಸ್ ಅಂತ ಇದೆ, ಅಥವಾ ಆಪ್ಷನ್ಸ್ ಇದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್, ಗ್ರೇಟ್ಫುಲ್ನೆಸ್ ಇದೆ. ಇದರಲ್ಲಿ ಯಾವ್ದು ನಮಗೆ ಬರುತ್ತೆ ಅದು ನಾವು ಬರೀಬೇಕು. ನೆಕ್ಸ್ಟ್ ಇರೋದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇದಕ್ಕೂ 4 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಈ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಇದನ್ನು ನಾನು ನೋಡಿ ಆನ್ಸರನ್ನು ಹುಡುಕಿ ಬರೀಬೇಕು ನೋಡಿ. ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್. ಹಿ ಹ್ಯಾಡ್ ಒನ್ ವಿಶ್. ಹಿ ಟೋಲ್ಡ್ ಕ್ಲೋಸ್ ಫ್ರೆಂಡ್ಸ್ ಹಿ ವಾಂಟೆಡ್ to see the whole world with his own eyes.
One day his friends took him to a sage. They requested to the sage, Lord, this is our friend and he is blind. Please enable him to see. The sage took the blind man to a quiet place away from the crowd and gently touched his eyes. The sage asked him, Can you see now? But he could only see a few moments. Sage gently touched his eyes again. Now he could see everything, flowers, birds, trees, people, and all. He shouted in happiness, Lord, I can see, I can see. He knelt down before the sage and thanked ಹಿಮ್ ಹಾರ್ಟ್ಲಿ ಅಂತ ಇದೆ. ಇದಕ್ಕೆ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ, ವಾಟ್ ಡಿಡ್ ದ ಬ್ಲೈಂಡ್ ಮ್ಯಾನ್ ವಿಶ್? ಬ್ಲೈಂಡ್ ಮ್ಯಾನ್ ವಿಶ್ ಏನಿತ್ತು? ಹಾಗೆಯೇ ಹೌ ಡಿಡ್ ದ ಸೇಜ್ ಎನೇಬಲ್ ದ ಬ್ಲೈಂಡ್ ಟು ಸಿ ಅಂತ ಇದೆ. ಇದಕ್ಕೆ ನಾವು ಆನ್ಸರ್ಸ್ನ ಇಲ್ಲಿರುತ್ತೆ, ಅದನ್ನ ಬರಿಬೇಕು. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 6 to 8 ಸೆಂಟೆನ್ಸ್. ಇದಕ್ಕೆ 4 ಅಂಕಗಳಿರುತ್ತೆ. ಹೌ ದ ಗರ್ಲ್ ಬೆಟಿ ಕಟ್ಬರ್ಡ್ ಟ್ರೈನ್ಡ್ ಆಸ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್. ಆರ್ ಅಂದರೆ ಆಪ್ಷನ್ಸ್ ಇದೆ. ಹೌ ಡಿಡ್ ದ ಪೋಯೆಟ್ ಡಿಸ್ಕ್ರೈಬ್ ದ ಕಂಡೀಷನ್ಸ್ ಆಫ್ ಇಂಡಿಯಾ ಇನ್ ದ ಪೋಯಮ್ ದ ಸಾಂಗ್ ಆಫ್ ಫ್ರೀಡಮ್. ಆರ್ ರೈಟ್ ದ ಸಮರಿ ಆಫ್ ದ ಪೋಯಮ್ ಉಪಗುಪ್ತ. ನೋಡಿ, ಇಲ್ಲಿ 3 ಆಪ್ಷನ್ಸ್ ಇವೆ. ನಾವು ಇದರಲ್ಲಿ ಯಾವುದು ಬೇಕೋ ಅದು ಒಂದಕ್ಕೆ ಬರೀಬೇಕು. 4 ಅಂಕಗಳು ನಮಗೆ ಸಿಗುತ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 37. ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. 4 ಮಾರ್ಕ್ಸ್ ಎಸ್ಸೆ ಇದೆ. ಏರ್ ಪೊಲ್ಯೂಷನ್, ಮೊಬೈಲ್, ಸ್ವಚ್ಛ ಭಾರತ್. ನಾವು ಇದರಲ್ಲಿ ಒಂದರ ಬಗ್ಗೆ ಪ್ರಬಂಧವನ್ನು ಬರೀಬೇಕು. ನೆಕ್ಸ್ಟ್, ರೈಟ್ ಅ ಲೆಟರ್ ಯೂಸಿಂಗ್ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ನಮಗೆ ಪತ್ರವನ್ನು ಬರೆಯೋದಿದೆ. ಒಂದು ಫಾರ್ಮಲ್ ಇರುತ್ತೆ, ಇನ್ನೊಂದು ಪರ್ಸ್ನಲ್ ಲೆಟರ್ ಆಗುತ್ತೆ. ನೋಡಿ, ಇಮ್ಯಾಜಿನ್ ದ್ಯಾಟ್ ಯು ಆರ್ ಅಕ್ಷತಾ ಆರ್ ಅಮೀಶ್ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಹಾಸನ. ನಾವು ಇವುಗಳನ್ನೇ ಹೆಸರನ್ನು ಬಳಕೆ ಮಾಡ್ಕೋಬೇಕು. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮ್. ನೋಡಿ, ಒಂದು ಪರ್ಸ್ನಲ್ ಲೆಟರ್. ಇನ್ನೊಂದು, ರೈಟ್ ಅ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ 3 days ಲೀವ್. ಇದು ಫಾರ್ಮಲ್. ನಮಗೆ ಯಾವುದು ಈಸಿ ಆಗುತ್ತೆ ನಾವು ಅದನ್ನು ಬರೀಬೇಕು. ಆರಾಮಾಗಿ ನಮಗೆ 5 ಅಂಕಗಳು ಸಿಗ್ತವೆ. ಇದಿಷ್ಟು 9ನೇ ತರಗತಿಯ ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.